ನಾನೇನ್ ನಿಮ್ಗೆ ಹೊಸದಾಗಿ ಹೇಳ್ಬೇಕಾಗಿಲ್ಲ. 1947 ಅಲ್ಲಿ ಬ್ರಿಟಿಷರ ಆಡಳಿತದಿಂದ ಇಂಡಿಯಾ ಫೈನಲಿ ಫ್ರೀ ಆಗಿತ್ತು ಹಾಗೂ ಅವರು ಕಂಪ್ಲೀಟ್ ಆಗಿ ನಮ್ಮ ದೇಶವನ್ನ ಬಿಟ್ಟು ತೊಲಗಿದ್ರು. ಅವರಂತೂ ಹೋಗಿದ್ರು, ಆದ್ರೆ ಅವರು ಸುಮ್ಮನೆ ಹೋಗಿರ್ಲಿಲ್ಲ. ಸುಮಾರು 200 ವರ್ಷಗಳ ಕಾಲ ನಮ್ಮ ದೇಶವನ್ನ ಅವರ ಅಧೀನದಲ್ಲಿ ಇಟ್ಕೊಂಡು ನಮ್ಮ ದೇಶದ ಸಿರಿ, ಸಂಪತ್ತು, ದವಸ, ಧಾನ್ಯಗಳು ಪ್ರತಿಯೊಂದನ್ನು ಕೂಡ ಹೀರಿ ಹಾಕಿದ್ರು. ಭಾರತವನ್ನ ಖಾಲಿ ಕೈ ಮಾಡಿ ಹೋಗಿದ್ರು. ಮುಂದೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಕೈಯಲ್ಲಿ ಹಣ ಇಲ್ಲ, ಉದ್ಯಮ ಇಲ್ಲ, ಕೊನೆಗೆ ತಿನ್ನೋದಕ್ಕೆ ಸರಿಯಾಗಿ ಆಹಾರ ಕೂಡ ಇರ್ತಿರ್ಲಿಲ್ಲ. ಇದ್ರ ಜೊತೆ ಇಂಡಿಯಾ ಪಾಕಿಸ್ತಾನ್ ಸೆಪರೇಷನ್ ಬೇರೆ. ಇಂಡಿಯಾ ಅಂತೂ ಬದುಕೋಕೆ ಅಂತಾನೆ ಹೋರಾಡ್ತಾ ಇತ್ತು. ಈ ಟೈಮಲ್ಲಿ ನಮ್ಮ ಪ್ರೈಮ್ ಮಿನಿಸ್ಟರ್ ಆಗಿದ್ದು ಜವಾಹರ್ಲಾಲ್ ನೆಹರು ಅವರು. ಅಷ್ಟರಲ್ಲಾಗ್ಲೇ 1955 ಆಗೋಗಿತ್ತು. ಭಾರತ ಇನ್ನ ಚೇತರಿಸ್ಕೊಳ್ತಾನೆ ಇತ್ತು. ಈ ಟೈಮಲ್ಲೇ ಪ್ಯಾರಿಸ್ನಲ್ಲಿ ಯುನೆಸ್ಕೋದ 8th ಸೆಷನ್ ಕಾನ್ಫರೆನ್ಸ್ ನಡೀತಾ ಇತ್ತು. ಅಲ್ಲಿಗೆ ನಮ್ಮ ಪ್ರೈಮ್ ಮಿನಿಸ್ಟರ್ ಕೂಡ ಹೋಗಿದ್ರು. ಅವರು ಆ ಸಭೆಯಲ್ಲಿ ಡೈರೆಕ್ಟ್ ಆಗಿ ಅನೌನ್ಸ್ ಮಾಡಿಬಿಟ್ರು, ನೆಕ್ಸ್ಟ್ 9th ಯುನೆಸ್ಕೋ ಸೆಷನ್ ನಮ್ಮ ಡೆಲ್ಲಿಯಲ್ಲೇನೆ ನಾವು ಹೋಸ್ಟ್ ಮಾಡ್ತೀವಿ ಅಂತ. ಈ ಕಥೆಯಲ್ಲಿ ಮುಂದೆ ಹೋಗೋಕ್ಕಿಂತ ಮುಂಚೆ ಯುನೆಸ್ಕೋ ಅಂದ್ರೆ ಏನು ಅಂತ ಒಂದು ಚಿಕ್ಕದಾಗಿ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಯುನೆಸ್ಕೋದ ಫುಲ್ ಫಾರ್ಮ್ ಯುನೈಟೆಡ್ ನೇಷನ್ಸ್ ಎಜುಕೇಶನಲ್, ಸೈಂಟಿಫಿಕ್ ಅಂಡ್ ಕಲ್ಚರಲ್ ಆರ್ಗನೈಸೇಷನ್ ಅಂತ ಅರ್ಥ. ನಿಮ್ಗೆಲ್ಲ ಸಿಂಪಲ್ ಆಗಿ ಹೇಳ್ಬೇಕು ಅಂತ ಅಂದ್ರೆ, ಪ್ರಪಂಚದಾದ್ಯಂತ ಎಲ್ಲ ದೇಶಗಳು ಕೂಡ ಈ ಆರ್ಗನೈಸೇಷನ್ ನ ಮೆಂಬರ್ ಆಗಿರುತ್ತೆ ಹಾಗೂ ಅವರವರ ದೇಶದ ಶಿಕ್ಷಣ, ಕಲೆ, ವಿಜ್ಞಾನ ಹಾಗೂ ಸಂಸ್ಕೃತಿಯನ್ನ ಉಳಿಸ್ಕೊತಾ, ಬೆಳೆಸ್ಕೊತಾ, ಪ್ರೊಟೆಕ್ಟ್ ಮಾಡಿ ಇಂಪ್ರೂವ್ ಮಾಡೋದೇ ಈ ಆರ್ಗನೈಸೇಷನ್ ನ ಮೋಟಿವ್. ಈ ಸಭೆ ಏನಾದ್ರೂ ಭಾರತದಲ್ಲಿ ನಡೆದಿದ್ರೆ ನಾವ್ಯಾರು, ನಮ್ಮ ಸಂಸ್ಕೃತಿಗಳೇನು, ನಮ್ಮ ಇತಿಹಾಸ ಏನು, ನಮ್ಮ ಪರಂಪರೆ ಏನು ಅಂತ ಇಂಟರ್ನ್ಯಾಷನಲ್ ಲೆವೆಲ್ಗೆ ತೋರಿಸುವಂತ ಒಂದು ಗೋಲ್ಡನ್ ಆಪರ್ಚುನಿಟಿ ಅಂತ ನೆಹರು ಅವರು ಕನ್ಸಿಡರ್ ಮಾಡಿದ್ರು. ಆದ್ರೆ ಸತ್ಯ ಏನ್ ಗೊತ್ತಾ, ಡೆಲ್ಲಿ ಇದಕ್ಕೆಲ್ಲ ರೆಡಿನೇ ಆಗಿರ್ಲಿಲ್ಲ. ಇನ್ಫ್ಯಾಕ್ಟ್ ಡೆಲ್ಲಿಯಲ್ಲಿ ಬೇಸಿಕ್ ಅಮ್ಯುನಿಟೀಸ್ ಕೂಡ ಇರಲಿಲ್ಲ. ಅಂಥದ್ರಲ್ಲಿ ಈ ಸಭೆನ ಅಟೆಂಡ್ ಮಾಡಕ್ ಬರೋದು ಇಂಟರ್ನ್ಯಾಷನಲ್ ಲೀಡರ್ಸ್, ಗ್ಲೋಬಲ್ ಅಚೀವರ್ಸ್ ಹಾಗೂ ಪೊಲಿಟಿಕಲ್ ಲೀಡರ್ಸ್ ಮತ್ತೆ ಪ್ರತಿಯೊಂದು ದೇಶದ ಇಂಪಾರ್ಟೆಂಟ್ ವ್ಯಕ್ತಿಗಳಾಗಿದ್ರು. ಹಾಗಿದ್ರೆ ಅವರೆಲ್ಲ ಬಂದ್ರೆ ಅವ್ರಿಗೆ ಉಳ್ಕೊಳ್ಳೋ ವ್ಯವಸ್ಥೆ ಎಲ್ಲಿ ಮಾಡೋದು, ಈ ದೊಡ್ಡ ಕಾನ್ಫರೆನ್ಸ್ ನ ಎಲ್ಲಿ ಅರೇಂಜ್ ಮಾಡೋದು ಅಂತ ಪ್ರತಿಯೊಬ್ಬರಿಗೂ ಯೋಚನೆ ಆಗತ್ತೆ. ಆ ಟೈಮಲ್ಲೇ ಸರ್ಕಾರ ಒಂದು ದೃಢ ನಿರ್ಧಾರವನ್ನ ತಗೊಳುತ್ತೆ. ನಮ್ಮ ದೇಶದಲ್ಲಿ ಡೆಲ್ಲಿಯಲ್ಲಿ ಒಂದು 5 ಸ್ಟಾರ್ ಹೋಟೆಲ್ನ ಕನ್ಸ್ಟ್ರಕ್ಟ್ ಮಾಡೋಣ ಅನ್ನುವಂತಹ ಸ್ಟ್ರಾಂಗ್ ಡಿಸಿಷನ್ ನ ತಗೋತಾರೆ. ಆ ಡಿಸಿಷನ್ಗೆ ಅವ್ರು ಇಟ್ಟಿದ್ದ ಹೆಸರೇ ದಿ ಅಶೋಕ. ಆದ್ರೆ ಈ ಕಥೆಯ ಅಚ್ಚರಿ ಸಂಗತಿ ಏನ್ ಗೊತ್ತಾ, ಈ ಹೋಟೆಲ್ನ ಕಂಪ್ಲೀಟ್ ಕನ್ಸ್ಟ್ರಕ್ಷನ್ ಸರ್ಕಾರ ಮಾತ್ರ ಮಾಡಲಿಲ್ಲ, ಅದ್ರ ಜೊತೆಗೆ ನಮ್ಮ ರಾಜರು ಕೂಡ ಸೇರ್ಕೊಂಡಿದ್ರು. ಹೌದು, ಸ್ವತಂತ್ರದ ನಂತರ ಕಂಪ್ಲೀಟ್ ಆಗಿ ರಾಜರ ಆಡಳಿತ ಎಲ್ಲ ಕಡೆ ಸ್ಟಾಪ್ ಆಗಿತ್ತು ಹಾಗೂ ಅವರ ಸಿಂಹಾಸನಗಳು ಖಾಲಿಯಾಗಿದ್ದವು. ನವಭಾರತದ ನಿರ್ಮಾಣಕ್ಕಾಗಿ ನಾವು ಏನಾದ್ರೂ ಕೊಡುಗೆ ನೀಡಲೇಬೇಕು ಅಂತ ಸುಮಾರು 15 ರಾಜರು ಸೇರ್ಕೊಂಡು ಈ ಹೋಟೆಲ್ ಕನ್ಸ್ಟ್ರಕ್ಷನ್ಗೆ ಅಂತ ಹಣ ಸಹಾಯವನ್ನ ಮಾಡಿದ್ರು. ಈ ಸುಂದರ ಕನಸಿಗೆ ರೂಪ ನೀಡಿದ್ದು ಇ.ಬಿ. ಡಾಕ್ಟರ್ ಅವರು. ಹೌದು, ಆಗಿನ ಟ್ರೆಂಡಿಂಗ್ ಶೈಲಿಗಳನ್ನ ತಗೊಂಡು ಅದ್ರ ಜೊತೆ ಭಾರತದ ಪರಂಪರೆಯನ್ನ ಮಿಕ್ಸ್ ಅಂಡ್ ಮ್ಯಾಚ್ ಮಾಡ್ತಾ ಜರೋಕ, ಜಾಲಿ, ಪಿಂಕ್ ಸ್ಯಾಂಡ್ ಸ್ಟೋನ್ ಪ್ರತಿಯೊಂದನ್ನ ಬೆಳೆಸಿ ಒಂದು ಫ್ಯಾಂಟಾಸ್ಟಿಕ್ ಡಿಸೈನ್ ನ ರೆಡಿ ಮಾಡಿದ್ರು. ನೆಹರು ಅವರು ಅವ್ರ ಕುದುರೆ ಮೇಲೆ ಬಂದು ಪ್ರತಿಯೊಂದನ್ನು ಕೂಡ ಎಂಡ್ ಟು ಎಂಡ್ ಇನ್ಸ್ಪೆಕ್ಟ್ ಮಾಡಿ ಹೋಗ್ತಾ ಇದ್ರು. ಎಲ್ಲರ ಶ್ರಮದೊಂದಿಗೆ 15 ತಿಂಗಳಲ್ಲಿ 550 ರೂಮ್ಗಳನ್ನ ಒಳಗೊಂಡಂತಹ ಅಶೋಕ ಫೈನಲಿ ರೆಡಿ ಆಗುತ್ತೆ. ಎಲ್ರಿಗೂ ಮಾತು ಕೊಟ್ಟಂತೆ 1956 ನ ನವೆಂಬರ್ನಲ್ಲಿ ಯುನೆಸ್ಕೋದ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಡೆಲ್ಲಿಯಲ್ಲೇ ಇಂಡಿಯಾ ಹೋಸ್ಟ್ ಮಾಡುತ್ತೆ. ಈ ಸಮಯದಲ್ಲಿ ಜಗತ್ತಿನ ಎಲ್ಲಾ ನಾಯಕರು ಕೂಡ ಅಲ್ಲಿ ಪ್ರೆಸೆಂಟ್ ಇರ್ತಾರೆ. ಅದ್ರ ಜೊತೆ ಕ್ವೀನ್ ಎಲಿಜಬೆತ್, ಫಿಡೆಲ್ ಕ್ಯಾಸ್ಟ್ರೋ, ಶೇ ಗುವಾರೋ ಹೀಗೆ ಎಲ್ಲರೂ ಕೂಡ ಅಶೋಕದಲ್ಲಿ ತಂಗಿ ಭಾರತದ ಆತಿಥ್ಯವನ್ನ ವಿಜೃಂಭಣೆಯಿಂದ ಎಂಜಾಯ್ ಮಾಡ್ತಾರೆ. ನಿಮಗೆ ಗೊತ್ತಾ, ಅಂಬಾನಿ ಫ್ಯಾಮಿಲಿಯ ಆಧಾರ ಸ್ತಂಭ ಆಗಿರುವ ಧೀರುಭಾಯ್ ಅಂಬಾನಿ ಅವರು ಒಂದ್ ಕಾಲದಲ್ಲಿ ಅಶೋಕ ಹೋಟೆಲಲ್ಲಿ ಲಗೇಜ್ ಹೆಲ್ಪಿಂಗ್ ಕೆಲಸ ಮಾಡ್ತಾ ಇದ್ರು. ಬಟ್ ಕೊನೆಗೆ ಅವರು ಅಶೋಕವನ್ನೇ ಪರ್ಚೇಸ್ ಮಾಡುವಂತ ಲೆವೆಲ್ಗೆ ಬೆಳೆದ್ರು. ಅಶೋಕ ಒಂದು ಹೋಟೆಲ್ ಮಾತ್ರ ಆಗಿರ್ಲಿಲ್ಲ, ಅದು ದಂತಕಥೆಗಳ ಫಿಟ್ನೆಸ್ ಆಗಿತ್ತು. ಈ ಒಂದು ಕಥೆಯನ್ನ ನಿಮ್ಮ ಮುಂದೆ ತರೋದ್ರ ಹಿಂದೆ ನನ್ನ ಸಾಕಷ್ಟು ಎಫರ್ಟ್ ಇದೆ. ಸೊ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸಪೋರ್ಟ್ ಮಾಡಿ. ಅಷ್ಟರಲ್ಲೇ ಎಲ್ಲರಿಂದ ಪ್ರಶಂಸೆ ಪಡೆದು ITDC, ಇಂಡಿಯನ್ ಟೂರಿಸಂ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂಡರ್ ದ ಮಿನಿಸ್ಟ್ರಿ ಆಫ್ ಟೂರಿಸಂ ಆಫ್ ಇಂಡಿಯಾ ಒಂದು ಹೆಜ್ಜೆ ಮುಂದೆ ಇಟ್ಟಿತ್ತು. ಅದು ಏನಂದ್ರೆ, ಅಶೋಕವನ್ನ ಪ್ರತಿಯೊಂದು ಭಾರತದ ಇಂಪಾರ್ಟೆಂಟ್ ಸಿಟಿಗಳಲ್ಲಿ ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತ. ಅವರ ನಿರ್ಧಾರದಂತೆ ಅಶೋಕ ಇಂಪಾರ್ಟೆಂಟ್ ಸಿಟಿಗಳಲ್ಲಿ ಎಕ್ಸ್ಪ್ಯಾಂಡ್ ಕೂಡ ಆಯಿತು.
1970ಯ ಹೊತ್ತಿಗಂತೂ ಅಶೋಕ ತುಂಬಾ ಇಂಪ್ರೂವ್ ಆಗ್ಬಿಟ್ಟಿತ್ತು. ನೈಟ್ ಲೈಫ್, ಡಾನ್ಸ್, ಮ್ಯೂಸಿಕ್ ಮತ್ತು ಹೊರಗಡೆಯ ಕಲ್ಚರ್ ಪ್ರತಿಯೊಂದು ಕೂಡ ಇಂಟ್ರೊಡ್ಯೂಸ್ ಆಗಿತ್ತು. ಭಾರತದ ಶ್ರೇಷ್ಠ ಉದ್ಯಮಿಗಳು, ಪೊಲಿಟಿಷಿಯನ್ಸ್ ಹಾಗೂ ಸೆಲೆಬ್ರಿಟೀಸ್ಗಳ ಫೇವ್ರೆಟ್ ಸ್ಪಾಟ್ ಆಗ್ಬಿಟ್ಟಿತ್ತು. ಅಂದಿನ ಕಾಲದ ಪ್ರತಿಯೊಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಕೂಡ ಆ ಹೋಟೆಲ್ನ ಆಚೆ ನಿಂತು ಅಂಥದ್ದು ಏನಿದೆಯಪ್ಪ ಅದ್ರೊಳಗಡೆ, ನಾನು ಒಂದು ದಿನಕ್ಕಾದರೂ ಆ ಹೋಟೆಲಲ್ಲಿ ಉಳ್ಕೊಂಡು ಆ ಲಕ್ಸುರಿಯನ್ನ ಪ್ರತಿಯೊಂದನ್ನು ಕೂಡ ಅನುಭವಿಸ್ಬೇಕು ಅಂತ ಹಾತೊರಿತಾ ಇದ್ರು. ಆವಾಗ ಅಶೋಕ ಬರೀ ಹೋಟೆಲ್ ಮಾತ್ರ ಆಗಿರಲಿಲ್ಲ, ಸ್ಟೇಟಸ್ನ ಸಿಂಬಲ್ ಕೂಡ ಆಗಿತ್ತು. ಆದರೆ ದಿನ ಕಳೆದಂತೆ ವರ್ಲ್ಡ್ ಕ್ಲಾಸ್ ಅಮ್ಯುನಿಟೀಸ್ಗಳನ್ನ ಇಂಟ್ರೊಡ್ಯೂಸ್ ಮಾಡುವಂಥ ಹೋಟೆಲ್ಗಳ ಕನ್ಸ್ಟ್ರಕ್ಷನ್ ಶುರುವಾಯಿತು. ಆದರೆ ಅಶೋಕ ಸ್ಟಿಲ್ ಗೌರ್ಮೆಂಟ್ ಅಂಡರಲ್ಲೇ ಇರೋದ್ರಿಂದ ಅಪ್ಗ್ರೇಡೇಷನ್ ಸ್ಲೋ ಆಯಿತು. ತಾಜ್ ಆ್ಯಂಡ್ ಓಬೆರಾಯ್ಗಳು ಅಶೋಕದ ಮೇಜರ್ ಕಾಂಪಿಟೇಟರ್ಸ್ ಆದರು. ಶ್ರೀಮಂತರು ತಾಜ್ನ ಚೂಸ್ ಮಾಡ್ತಾ ಹೋದ್ರು, ಹಾಗೆ ಹೊರಗಡೆಯಿಂದ ಬಂದಿದ್ದಂತಹ ಫಾರಿನರ್ಸ್ ಓಬೆರಾಯ್ನ ಚೂಸ್ ಮಾಡ್ತಾ ಹೋದ್ರು. ಎಲ್ಲೋ ಒಂದ್ ಕಡೆ ಅಶೋಕ ಮೂಲೆನ ಸರಿತಾ ಇತ್ತು. ಏನೇ ಆಗಲಿ, ಯಾವುದೇ ಕಾಂಪಿಟೇಟರ್ಸ್ ಬರಲಿ, ಇಂದಿಗೂ ಕೂಡ ಅಶೋಕ ನಮ್ಮ ದೇಶದ ಪ್ರೈಡ್ ಆಗಿದೆ. ಹಾಗೆ ಇದು ಇನ್ನೂ ಕೂಡ ಪ್ರೈವೇಟೈಸ್ ಆಗಿಲ್ಲ. ಅಶೋಕದ ಪ್ರತಿಯೊಂದು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ITDC ಅಕೌಂಟ್ಗೆನೆ ಹೋಗುತ್ತೆ. ಹಾಗೂ ಇಂದಿನ ಎಸ್ಟಿಮೇಟೆಡ್ ವ್ಯಾಲ್ಯೂ ಆಫ್ ಅಶೋಕ ಗ್ರೂಪ್ ಆಫ್ ಹೋಟೆಲ್ಸ್ ಎಷ್ಟು ಅಂದರೆ 7,409 ಕೋಟಿ ರೂಪಾಯಿ. ಸೊ ಅಶೋಕ ಒಂದು ಹೋಟೆಲ್ ಮಾತ್ರ ಅಲ್ಲ, ಅದು ಭಾರತದ ಪ್ರತಿಷ್ಠೆ. ಹೀಗೆ ಸಾಕಷ್ಟು ಇಂಟ್ರೆಸ್ಟಿಂಗ್ ಸ್ಟೋರಿಗಳ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.